टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಒಂದೇ ಒಂದು ಗಂಟೆ ಸುರಿದಂತ ಭಾರೀ ಮಳೆಗೆ ತಂಡ ಹೊಡೆದ ರಾಜಧಾನಿ. ವರುಣನ ಅಬ್ಬರಕ್ಕೆ 36ಕ್ಕೂ ಹೆಚ್ಚು ಮರಗಳು ಧರೆಗೆ, ರಸ್ತೆಗಳು ಜಲಾವೃತಗೊಂಡು ಸವಾರರು ಹೈರಾಣ. ಇದೆಲ್ಲವನ್ನ ನೋಡೋಣ ರಣಮಳೆ ಆರ್ಭಟ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ 1 ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಯಿಂದಾಗಿ ಸಿಲಿಕಾನ್ ಸಿಟಿ ಮಂದಿ ಪರದಾಡುವಂತಾಯಿತು. ಪ್ರಮುಖ ಏರಿಯಾಗಳಲ್ಲೇ ರಸ್ತೆಗಳು ಜಲಾವೃತ ಆದರೆ ಭಾರೀ ಗಾಳಿ ಮಳೆಯಿಂದಾಗಿ ದೊಡ್ಡ ದೊಡ್ಡ ಮರಗಳೇ ನೆಲಕ್ಕೆ ಉರುಳಿದ್ವು. ಟ್ರಾಫಿಕ್ ಜಾಮ್ನಿಂದಾಗಿ ವಾಹನ ಸವಾರರು ಕಂಗೆಟ್ರು. ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಸುರಿದ ಮಳೆಗೆ 27ಕ್ಕೂ ಹೆಚ್ಚು ಬೃಹತ್ ಮರಗಳು ನೆಲಕ್ಕೆ ಉರುಳಿವೆ. ಬಿಬಿಎಂಪಿಗೆ 8 ವಲಯದಲ್ಲಿ 27ಕ್ಕೂ ಹೆಚ್ಚು ಮರಗಳು, 94 ಕೊಂಬೆಗಳು ಧರೆಗೆ ಉರುಳಿರುವ ಮಾಹಿತಿ ಸಿಕ್ಕಿದೆ. ಇನ್ನು ಬೆಂಗಳೂರು ದಕ್ಷಿಣ ಬೊಮ್ಮನಹಳ್ಳಿ ವಲಯದಲ್ಲೇ ಹೆಚ್ಚು ಮರಗಳು ಧರೆಗೆ ಉರುಳಿವೆ. ಬೆಂಗಳೂರಿನಲ್ಲಿ ನಿನ್ನೆ ಭಾರೀ ಮಳೆಯಿಂದಾಗಿ ಮೆಜೆಸ್ಟಿಕ್, ಶಾಂತಿನಗರ, ಬಸವನಗುಡಿ, ಮಲ್ಲೇಶ್ವರಂ ಸೇರಿದಂತೆ ಪ್ರಮುಖ ರಸ್ತೆಗಳು ಜಲಾವೃತವಾಗಿದ್ವು. ರಸ್ತೆಗಳೆಲ್ಲ ಕೆರೆಗಳಂತಾದ್ವು. ಇದರಿಂದಾಗಿ ಜನರಿಗೆ ಓಡಾಡೋದಕ್ಕೆ ಸಮಸ್ಯೆ ಆಯಿತು. ಟ್ರಾಫಿಕ್ ಜಾಮ್ನಿಂದಾಗಿ ವಾಹನ ಸವಾರರು ಪರದಾಡಿದ್ರು. ಇನ್ನು ವಿಧಾನಸೌಧದ ಆಸುಪಾಸಿನಲ್ಲೂ ಭಾರೀ ಮಳೆ ಸುರಿದಿದ್ರಿಂದಾಗಿ ವಿಧಾನಸೌಧ ನೋಡೋದಕ್ಕೆ ಬಂದವರು ವಿಧಾನಸೌಧದ ದ್ವಾರದ ಬಳಿನೇ ಆಶ್ರಯ ಪಡೆದ್ರು. ಟೌನ್ ಹಾಲ್, ಮಾರ್ಕೆಟ್, ಲಾಲ್ಬಾಗ್, ಡಬಲ್ ರೋಡ್, ಶಾಂತಿನಗರ, ಮೈಸೂರು ಬ್ಯಾಂಕ್ಗಳಲ್ಲಿ ಹೆಚ್ಚು ಮಳೆಯಾಯಿತು. ರೇಸ್ ಕೋರ್ಸ್ ರಸ್ತೆಯ ಮಾಧವನಗರದಲ್ಲಿ ಸ್ವಲ್ಪದರಲ್ಲೇ ದೊಡ್ಡ ದುರಂತ ತಪ್ಪಿದೆ. ಅಂಡರ್ ಗ್ರೌಂಡ್ ಕೇಬಲ್ ಕಾಮಗಾರಿಯಿಂದಾಗಿ ರಸ್ತೆ ಅಗೆಯಲಾಗಿದ್ದು ಮರದ ಬುಡದ ಬಳಿ ಮಣ್ಣು ಕುಸಿದಿದೆ. ಹೀಗಾಗಿ ಬೃಹತ್ ಮರ ಬುಡ ಸಮೇತ ಉರುಳಿದೆ. ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ. ಬೆಂಗಳೂರಿನ ಮಲ್ಲೇಶ್ವರಂನ ಪಿಯುಸಿ ಬೋರ್ಡ್ ಬಳಿರೋ ಬೃಹತ್ ಮರವೊಂದು ಬಿದ್ದು ಅವಾಂತರ ಆಗಿದೆ. ಭಾರೀ ಮಳೆ ಗಾಳಿಯಿಂದಾಗಿ ಏಕಾಏಕಿ ಮರ ನೆಲಕ್ಕೆ ಉರುಳಿತ್ತು. ಅದೃಷ್ಟವಶಾತ್ ಯಾವುದೇ ವಾಹನ, ಜನರು ಇಲ್ಲದ ವೇಳೆ ಮರ ಬಿದ್ದಿದ್ರಿಂದ ಪ್ರಾಣಹಾನಿ ಸಂಭವಿಸಿಲ್ಲ. ಭಾರೀ ಮಳೆಯಿಂದಾಗಿ ಮಾನ್ಯತಾ ಟೆಕ್ ಪಾರ್ಕ್ ರಸ್ತೆ ಜಲಾವೃತ ಆಗಿತ್ತು. ಇಲ್ಲಿ ಸಂಚರಿಸ್ತಾ ಇದ್ದ ಬಿಬಿಎಂಪಿ ಬಸ್ನ ಒಳಗೆ ನೀರು ನುಗ್ಗಿತ್ತು. HBR ಲೇಔಟ್ನಲ್ಲಿ ಬೀದಿ ಬೀದಿಯಲ್ಲೂ ನೀರು ನಿಂತಿತ್ತು. ಅಷ್ಟೇ ಅಲ್ಲ, ಹಲವು ಮನೆಗಳಿಗೆ ನೀರು ನುಗ್ಗಿದ್ರಿಂದ ಜನ ಪರದಾಡಿದ್ರು. ಕೊಡಿಗೆಹಳ್ಳಿ ರಸ್ತೆ ಸಂಪೂರ್ಣ ಜಲಾವೃತ ಆಗಿತ್ತು. ವಾಹನ ಸವಾರರು ಸರ್ಕಸ್ ಮಾಡುತ್ತಲೇ ಸಾಗ್ತಾ ಇದ್ರು. ಅದರಲ್ಲೂ ವಿದ್ಯುತ್ ಚಾಲಿತ ಚಿಕ್ಕ ಬೈಕ್ಗಳಲ್ಲಿ ಹೋಗ್ತಾ ಇದ್ದ ಡೆಲಿವರಿ ಬಾಯ್ಗಳು ಸಂಕಷ್ಟ ಅನುಭವಿಸಿದ್ರು. ಬೈಕ್ ಸವಾರನಿಗೆ ವಾಟರ್ ಟ್ಯಾಂಕರ್ ಡಿಕ್ಕಿ ಆಗೇ ಬಿಡ್ತು ಅನ್ನುವಾಗಲೇ ಸಡನ್ ಬ್ರೇಕ್ ಹಾಕಿದ್ರಿಂದ ಅಪಘಾತ ತಪ್ಪಿದೆ. ಧಾರಾಕಾರ ಮಳೆಯಿಂದಾಗಿ ಕಾವೇರಿ ಜಂಕ್ಷನ್ ಬಳಿ ಮರದ ಕೊಂಬೆಯೊಂದು ಮುರಿದು ಬಿತ್ತು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಯಾವುದೇ ವಾಹನ ಓಡಾಟ ಇಲ್ಲದಿದ್ದರಿಂದ ದೊಡ್ಡ ಅನಾಹುತ ತಪ್ಪಿದೆ.